ಹ್ಞೂ ಸರ್. ಅವರು ನಿನ್ನ ಮಾವರು ಹೇಳಿದ್ರಲ್ಲ ಹ್ಞೂ ಸರ್. ಬೆಡ್ ಹೊಡಿ ಅಂತಂತಂದು ಈಗ ಬೆಡ್ ಹೊಡೆದು ಮೇಡಮ್ ಅವ್ರೆ ಮುಚ್ಚೋಕ ಹೌದು ಸಣ್ಣ ಸಸಿ ಇರ್ತಾವಲ್ಲ. ಹ್ಞೂ ಸರ್. ಹೌದು ಇಲ್ಲ ಚೆನ್ನಾಗೈತೆ ಬಿಡ್ರಿ ಸರ್. ಬಿಗಿ ಐತಲ್ಲ ನೆಲ. ಏನು ಪಪ್ಪಾಯಿಗೊಂದ ನೀವು ಮಣ್ಣು ಹಾಕ್ಯಂಡ್ರೆ ನಡೀತೈತೆ ಸರ್ ಬಡ್ಡಿಗೆ. ಯಾಕಂದ್ರೆ ಕಾಯಿ ಹೊತ್ತಾಗ ಬಡ್ಡಿ ಹಗುರ ಆಗಿಬಿಡ್ತೈತೆ ಸರ್, ಮ್ಯಾಲೆ ಆಗಿಬಿಡ್ತೈತಲ್ಲ. ಪಪ್ಪಾಯಿಗೊಂದ ಹಾಕ್ಯಂಡ್ರೆ ನಡೀತೈತೆ. ಇಲ್ಲ ಬರ್ತೈತೆ ಸರ್, ಇದ್ರಾಗ ಬರ್ತೈತೆ ಸರ್. ಇದು ಕುಚ್ಚೈತಲ್ಲ, ಇದು ನಿಮಗೆ ಹೂಕಾಯಿ ಸೆಟ್ಟಿಂಗ್ ಮಾಡಿಕೊಡ್ತೈತೆ ಇದು. ನಮಸ್ಕಾರ ರೈತರು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ ಈ ಒಂದು ಫೀಲ್ಡ್ ವರ್ಕ್ ಬಂದಿದ್ವಿ ಹರಪನಹಳ್ಳಿ ಭಾಗದಲ್ಲಿ. ಉಂಬಳಗಟ್ಟೆ ಅಂತೇಳಿ ಈ ರೈತರು ಇರೋದು. ನಮಗೆ ಇವ್ರ ಲಿಂಕ್ ಸಿಕ್ಕಿದ್ದು ನೋಡಿ ರೈತರು, ಅದಕ್ಕೆ ರೈತರಿಂದ ರೈತರ ಮಾಹಿತಿ ಅಂತೇಳಿ ನಮಗೆ ಮೈದೂರರು ಪ್ರಹ್ಲಾದರ ತೋಟಕ್ಕೆ ನಾವು ಹೋದಾಗ ಇವರು ಬಗ್ಗೆ ನಮಗೆ ಮಾಹಿತಿ ಕೊಟ್ಟು, ಮತ್ತು ಮೇಡಮ್ ಅವ್ರು ಬರ್ತಾರೆ ಕರ್ಕೊಂಡು ಹೋಗ್ರಿ ಅಂತೇಳಿ ನಮಗೆ ಹೇಳಿದರು. ನಿನ್ನೆ ಹೋಗೋಕ್ಕಾಗಿಲ್ಲ, ಇವತ್ತು ಬಂದಿದ್ದೀವಿ ಹೊಸ ವರ್ಷದ ದಿವಸ. ಹಾಗಾಗಿ ನನ್ನೆಲ್ಲ ರೈತ ಬಾಂಧವರಿಗೂ ಹೊಸ ವರ್ಷದ ಶುಭಾಶಯಗಳು. ಹಾಗಾಗಿ ನಮ್ಮ ಹಿಂದೂ ಧರ್ಮನ ಮರಿಬಾರ್ದು ಯಾರು. ನಮಗೆ ಹೇಳ್ಬೇಕಂದ್ರೆ ಹೊಸ ವರ್ಷ ಯುಗಾದಿ ರೈತರೆ. ಹಾಗಾಗಿ ಹೆಚ್ಚಿನ ಒಂದು ಆಸಕ್ತಿನ ಯುಗಾದಿ ಕೊಡೋಕೆ ಇಷ್ಟಪಡ್ರಿ ಎಲ್ಲರೂ ಅಂತ ಹೇಳ್ತಾ ಮುಂದೆ ಬನ್ನಿ ನೋಡೋಣ ಪ್ಲಾಟ್ ಹೆಂಗೆ ಮಾಡಿದ್ದಾರೆ ಹೆಂಗಿಲ್ಲ. ಹೊಸ ರೈತರು ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಭಾಳ ಕಡಿಮೆ ಖರ್ಚು ಮಾಡಿದ್ದಾರೆ ಕೂಡ ಇವರು. ಪಂದ್ರ ಪ್ಲಾಟು. ಹೌದು ಸರ್, ಚೆನ್ನಾಗಿ. ಹ್ಞೂ ಸರ್, ಚೆನ್ನಾಗೈತೆ ಸರ್. ಇದು ಕಾಯಿ ನಮ್ಮ ಸಟ್ಟಾಗಬೇಕು. ಈಗ ನೀರು ಅರೆ ನೀರು ಕೊಡ್ತೀರಲ್ಲ ಸರ್? ಅರೆ ನೀರು ಈ ಥರ ಕೊಡ್ತೀರಲ್ಲ ಸರ್? ಇದು ಸಿಂಗಲ್ ಹೂ ಐತೆ ನೋಡ್ರಿ. ಇದು ಸಿಂಗಲ್ ಹೂ ಐತಲ್ರಿನ. ಇದು ಸ್ವಲ್ಪ ನಿಮಗೆ ನಾನು ಹೇಳೋದು, ಯಾವುದೇ ಒಂದು ರೈತರಿಗೆ ಹೇಳೋದು, ಇದು ಸ್ವಲ್ಪ ಕಾಯಿ ಸೆಟ್ಟಿಂಗ್ ಆಗಲ್ಲ ಅನ್ನೋದನ್ನ ಈ ಒಂದು ತಳಿ ನಾನು ಹೇಳೋದು. ಇದು ಸಿಂಗಲ್ ಹೂ ಐತೆ ನೋಡ್ರಿ. ಇದು ಈ ಕುಚ್ಚು ಐತಲ್ಲ, ಅದು ನಿಮ್ಗೆ ಹೇಳಿದ್ನಲ್ಲ ಫಸ್ಟಿಗೆ, ಅದು ನಿಮ್ಮ ಕಾಯಿ ಸೆಟ್ಟಿಂಗ್ ಮಾಡ್ತೈತ್ರಿ. ಅದು ಇದು ವ್ಯತ್ಯಾಸ ಭಾಳ ಅದಾವೆ ಸರ್. ಇದು ನೋಡ್ರಿ ಸಿಂಗಲ್ ಐತೆ. ಹೌದ್ರಾ? ಕಾಯಿ ಇದು ಸ್ವಲ್ಪ. ಹ್ಞೂ ರೀ, ಹೋಗಿರೋದು ಹಚ್ಚಿರೋದೆ. ಮೂರು ಸರಿ ತಂದಿಚ್ಚ ಮೇಡಮ್ ಅವರ. ಹೌದ್ರಾ? ಭಾಳ ಹೋಗಿದ್ವೇನ್ರಿ? ಗಾಳಿ ಹೊರ್ತಕ್ಕ ಎಲ್ಲ ಹೋಗ್ಬಿಟ್ಟು ಗಿಡಗಳು ಅವಾಗ. ಅದೇ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ವಿಡಿಯೋ ಮಾಡ್ತಾಯಿದ್ದೀವಿ ನಾವು. ರೈತರಿಗೆ ಒಂದು ಪರಿಚಯ ಮಾಡ್ಕೇಳ್ರಿ ನಿಮ್ಮದು. ಸರ್ ನಿಮ್ಮ ಹೆಸರು, ನಿಮ್ಮ ಊರು? ಕೃಷ್ಣಪ್ಪ ಹೊಂಬಳಗಟ್ಟಿ. ಹಾಂ ಸರ್, ಕೃಷ್ಣಪ್ಪ ಹೊಂಬಳಗಟ್ಟಿ. ತಾಲೂಕು ಸರ್? ಹರಪನಹಳ್ಳಿ ತಾಲೂಕು. ಡಿಸ್ಟಿಕ್ ಸರ್? ವಿಜಯನಗರ ಬರುತ್ತಲ್ಲ ಸರ್? ಓಕೆ. ನೋಡಿ ರೀ, ರೈತರು ಇಂದ ಒಂದು ಮಾಹಿತಿ ರೈತರು ಏನಂದರೆ ಸರ್, ಈಗ ಎಷ್ಟು ಅಡಿ ಒಂದು ಹಾಕಿದ್ದೀರಾ? ಅರೆ ನೀರಲ್ಲಿ ನೀವು ಮಾಡಿರೋದು, ಡ್ರಿಪ್ ಇಲ್ಲ? 8 ಅಡಿ ಬರ್ತಾರೆ, 9 ಅಡಿ ಬರ್ತಾರೆ. ಹಾಂ, ಗಿಡದಿಂದ ಗಿಡಕ್ಕೆ 8 ಅಡಿ, ಬೀದಿ ಸಾಲು 9 ಅಡಿ ಮಾಡಿರಾ? ಅಡಿಕೆ 15 ಪಪ್ಪಾಯಿ ಮಾಡಿರ ಸರ್? ಹೆಂಗೈತೆ ಸರ್? ಏನೇ ಯಾವ ಥರ ಮಾಡಿದ್ರಿ ನೀವು, ಯಾವ ಥರ ಇಲ್ಲ? ನೋಡ್ರಿ, JCB ಗುಂಡಿ ಹೊಡಿಸಿ ಅಡಿಕೆ ಹಚ್ಚವ್ರಿ. ಹ್ಞೂ ರೀ ಸರ್. ನಂಗೆ ಮೇಲೆ ಬುದ್ಲಿ ತಗೊಂಡು ಅಗದು ಹಾಕ್ಯ ಸರ್ ಅವನ್ನ ಹಂಗೆ ನಾಟಿ ಮಾಡಿರಿ. ಓಕೆ ಸರ್. ಈಗ ನೀವು ಬೇರೆ ಪ್ಲಾಟ್ ಎಲ್ಲ ನೋಡ್ತಿರ್ತೀರ ಸರ್, ಅದಕ್ಕೂ ನಿಮಗೆ ಏನು ವ್ಯತ್ಯಾಸ ಅಂತ ಹೇಳೋಕೆ? ಚೆನ್ನಾಗದವ್ರಿ ಮೇಡಮ್ ಅವ್ರು ಅಂದ್ರೆ ಬೆಡ್ ಹೊಡೆದಾಕ್ತಾರೆ ಅವರು. ನಾವು ಬೆಡ್ ಹೊಡೆದಲ್ರಿ. ನಾನೊಂದು ಹೇಳಿದೆ ಸರ್ ನಿಮಗೆ, ನಾನು ನೇರವಾಗಿ ಮಾತಾಡೋದು, ನಮ್ಮ ರೈತರಿಗೆಲ್ಲ ಗೊತ್ತು. ಬೆಡ್ ಹೊಡೆದಾರೆ ನಿಮಗೆ ಒಂದು ಮನಸ್ಸಿನಾಗ ಕುರಿ ಐತಿ. ಏನೈತೆ ಹೇಳ, ಬೆಡ್ ಹೊಡೆದಾಕ್ಯಾರ ಚೆನ್ನಾಗಿ ಬಂದೈತಿ, ನಮ್ಮ ಬೆಡ್ ಹೊಡೆದಿಲ್ಲ ಅದಕ್ಕೆ ಚೆನ್ನಾಗಿಲ್ಲ ಅಂತ. ಬೆಡ್ ಹೊಡೆದು ಹಾಕಿದಾರ್ಕಿನ ನಿಮ್ಗೆ ಚೆನ್ನಾಗೈತಿ ಬಿಡ್ರಿ. ಇಲ್ಲ ಸರ್, ಕಾಯಿ ಸೆಟ್ಟಿಂಗ್ ಚೆನ್ನಾಗಿ ಹಾಕತ್ತೈತಿ ನಿಮಗೆ. ಹೂ ಒಳ್ಳೆ ಕ್ವಾಲಿಟಿ ಹೂ ಐತಿ. ಇಲ್ಲಿವರೆಗೆ ಸ್ಪ್ರೇ ಮಾಡೇ ಇಲ್ಲ ನೀವು ಅಂತ ಹೇಳಕತ್ತೀರಿ? ಒಂದು ಸರ್ತಿ ಸ್ಪ್ರೇ ಮಾಡಿಲ್ಲ. 3 ಚೀಲ ಮಾತ್ರ ಗೊಬ್ಬರ ಹಾಕ್ಯಾವ್ರಿ. ಗೊಬ್ಬರ ನಾವು ಸರ್ಕಾರಿ ಗೊಬ್ಬರನ ಅಸಲು ಯೂಸ್ ಮಾಡಿಲ್ರಿ. ಮಣ್ಣು ಹೊಡಿದ್ರಿ, ಒಂದು 100 ಟ್ರಿಪ್ ಮಣ್ಣು ಹೊಡಿದ್ವಿ. ಮಣ್ಣು ಹೊಡೆದು ಕುರಿ ಪಿರಿತಾರೆ ಸಿಗಂದ ನಾವು ಅಡಿಕೆ ಹಚ್ಚಿದ್ವಿ. ಬೇರೆ ಇದನ್ನ ಏನೋ ಮಾಡಿಲ್ಲ. ಅದೇ ನೀವು ಮಣ್ಣು ನೋಡಿದಿರಲ್ಲ ಸರ್, ಅದ್ರದ್ದು ಒಂದು ಕಸು ಒಂದು, ಆಮೇಲೆ ಇದು ಕುರಿ ತರುದಿರಲ್ಲ ಅದ್ರದ್ದು ಒಂದು ಕಸುವೆ ಈ ಥರ ಬಂದದ. ಯಾವ ಎಣ್ಣೆ ಹೊಡೆದ್ರೆ ಇಷ್ಟು ಬರಲ್ಲ ಸರ್ ಎನರ್ಜಿ. 3 ಚೀಲ ಗೊಬ್ಬರ ಹಾಕ್ಯವ್ರು. ನಿಮಗೆ ನಾವು ಸುಳ್ಳು ಹೇಳಿದ್ರೆ ನಾನು 10 ಚೀಲ ಗೊಬ್ಬರ ಹಾಕೇನಿ, 20 ಚೀಲ ಗೊಬ್ಬರ ಹಾಕೋಣ ಅವಶ್ಯಕತೆ ಅಲ್ಲ. ಅದೇ ಸರ್, 3 ಚೀಲ ಗೊಬ್ಬರ ಹಾಕ್ಯವ್ರಿ ಮೇಡಮ್ ಅವರ. ಒಂದ್ ಸರ್ತಿ ಗಿಡಕ್ಕೆ ಸ್ಪ್ರೇ ಮಾಡಿಲ್ಲ. ಬಡ್ಡಿಗೆ ಮಾತ್ರ ಬಂದು ಕೊಳೆ ರೋಗ ಬರ್ತಂತಂದು ಬಡ್ಡಿಗೆ ಹಾಕಿದ್ದಂತ ಕರೆ ಸರ್. ನಾವು ಬಡ್ಡಿ ಕೊಳೆ ರೋಗ ಬರ್ತಂತ ಒಂದ್ಸಲ ಹಾಕ್ಯಂಡಿರೋದು. ನೋಡ್ರಿ ರೈತರೇ, ಇದು ಒಂದು ಸತ್ಯ, ನೀವು ನಮ್ದಾವಕ್ಕೆ. ಈ ದಾರಿನೂ ತುಂಬ ಕಷ್ಟ ಇತ್ತು ರೈತರೆ. ಬೈಕಲ್ಲಿ ಕರ್ಕೊಂಬಂದ್ರೆ ಅಣ್ಣರು. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ರೀ ಹೊಂಬಳಗಟ್ಟಿಯಿಂದಲ್ಲಿ? 3 ಕಿಲೋಮೀಟ್ರ್ ರಸ್ತೆ ರೈತರೆ. ಏನಿಲ್ಲ ಅಂದರೂ ಸುಮಾರು 2 ಕಿಲೋಮೀಟ್ರ್ ರಸ್ತೆ ಫುಲ್ ಕಲ್ಲು ಈ ಥರ. ಅದರಲ್ಲಿ ಇವರು ಬೈಕ್ ಹೊಡ್ಕೊಂಬರ್ತಾರೆ. ಆಮೇಲೆ ಇಲ್ಲಿ ತೋಟ ಮಾಡ್ಯಾರಲ್ಲ, ಸುತ್ತಮುತ್ತ ಅಡವಿ ಇದೆ.
ಹೊಡೆದಾಕಿರೋ ಕೇಳೋರಿಲ್ಲ ಅಂತಲ್ಲಿ ಇವರು ಒಂದು ಹೊಲ ಮಾಡಿದ್ದಾರೆ ರೈತರು, ಅದಕ್ಕೆ ಗ್ರೇಟ್ ಅಂತ ನಾವು ಹೇಳೋದು. ತುಂಬ ಧೈರ್ಯ ಬೇಕು, ಇದು ರೈತರಿಂದ ಮಾತ್ರ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬನ್ನಿ ನೋಡೋಣ ಇನ್ನು ಯಾವ ಥರ ಏನು ಮಾಡಿದ್ದಾರೆ ಏನಿಲ್ಲ ಅಂತೇಳಿ. ಕಾಯಿ ಹಾಂ ಸರ್ ನೋಡಿರಿ, ಹೂ ಕಾಯಿ ಇದೆ. ನಾವು ಹೇಳೋದು ಪಪ್ಪಾಯಿ ಪಂದ್ರ ಒಳ್ಳೆ ತಳಿ ಸಿಕ್ಕರೆ ರೈತರು ಏನು ಖರ್ಚು ಮಾಡೋದೇ ಬೇಡ, ಬೆಳೆ ಬೆಳಿಬೋದು ಅನ್ನೋಕ್ಕೆ. ನೋಡಿರಿ ಈ ಪ್ಲಾಟ್ ನೋಡಿ ನೀವು ರೈತರು ತಿಳ್ಕೊಳ್ರಿ ಸ್ವಲ್ಪ ಮೇಡಮ್ ಅವ್ರು ಯಾಕೆ ಹೇಳ್ತಾರೆ ಅಂತೇಳಿ. ಇದು ಸೆಟ್ ಆಕತ್ತೆ ಸರ್, ಇದು ಸೆಟ್ಟಿಂಗ್ ಆಕತ್ತೆ, ನಿಮಗೆ ನಿಧಾನ ಆಕತ್ತಿದ್ದು ಪರವಾಗಿಲ್ಲ. ಅದರಲ್ಲಿ ಇನ್ನೊಂದು ಐತೆ ಸರ್ ತಳಿ, ಅದು ನಾನು ಪಕ್ಕ ಹೇಳೋದಂದ್ರೆ ಸರ್ ನೋಡಿ. ಇದಕ್ಕೇನೆ ನಿಮ್ಗೇನು ಸೆಟ್ಟಿಂಗ್ ಬೇಕು ಸರ್, ಅದು ಖರ್ಚು ಮಾಡಿದ್ರೆ ಬರೋಂಗಿಲ್ಲ. ಇದು ನೋಡ್ರಿ, ಇವು ಕರೆಕ್ಟಾಗಿ ಮೇಡಮ್ ಇವು ಬಂದ್ರೆ ಏನಲ್ರಿ. ಹ್ಞೂ ಸರ್, ಹಣ್ಣರ್ಥ ಹಾಂ ಹೂ ಡ್ರಾಪ್ ಆಗಿಬಿಡುತ್ತೆ. ಡ್ರಾಪ್ ಆಕತಿ. ಅದೇ ಸರ್, ಇದು ಸ್ವಲ್ಪ ಇದು ಒಂದು ಅದೊಂದು ಎರಡು ಹಂಗೆ ಸರ್. ಇದು ಸ್ವಲ್ಪ ಸೆಟ್ಟಿಂಗ್ ತಗೊಂತೈತಿ, ಸ್ವಲ್ಪ ಲೇಟ್ ಆಯ್ತಾ ಅಂತ ಸರ್. ಇದು ಮೆಡಿಸಿನ್ ನಾವು ಗೊಬ್ಬರ ಹಾಕಬೇಕು ಅಂತ ಹ್ಞೂ ಸರ್. ಹ್ಞೂ ಹಾಂ ಸರ್ಕಾರಿ ಗೊಬ್ಬರನ ಹ್ಞೂ ಸರ್. ನೋಡೋಣ ನೋಡಿರಿ ರೈತರು ತಳಿ ಚೆನ್ನಾಗಿ ಸಿಕ್ಕಿತ್ತು ಇವ್ರಿಗೆ, ಪಪ್ಪಾಯ ಪಂದ್ರ, ಹಾಗಾಗಿ ಒಳ್ಳೆ ಚೆನ್ನಾಗಿ ಬಂದಿದ್ದಾವೆ. ಇದು ಈ ಥರ ಸಿಂಗಲ್ ಐತಲ್ಲ ಅಣ್ಣ, ಇದು ಕೂಡ ಕಾಯಿ ಸೆಟ್ಟಿಂಗ್ ಚೆನ್ನಾಗಿ ಆಕತಿ. ಇದು ಪೂರ್ತಿ ಇಲ್ಲಿಂದ ಏನೈತಲ್ಲ, ಇದು ಗಿಡ ಹೆಂಗೆ ಬೆಳಿತಂಗೆ ಸೆಟ್ಟಿಂಗ್ ಆಕತಿ. ಇದು ತಳಿ ಬೇರೆ ನೋಡಿರಿ, ಇಲ್ಲೇ ನಿಮ್ಮ ಹೊಲದಲ್ಲೇ 4 ತಳಿ ಐತಿ. ಇದರಲ್ಲಿ 4 ವೆರೈಟಿ ಐತ್ರಿ. ನೋಡ್ರಿ ನಮಗೆ ಗೊತ್ತಲ್ಲ, ನಾವು ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ರೀ, 4 ವೆರೈಟಿ ಐತಿ. ಈಗ ಅಲ್ಲೈತಲ್ಲ ಅದು ತಳಿ ಬೇರೆ ಸರ್. ಹ್ಞೂ ಈಗ ಈ ಕಡೆಗೆ ಐತಲ್ಲ ಈ ತಳಿ ಬೇರೆ ಐತಿ. ಅವ್ರು ನರ್ಸವ್ರೆ ಕೊಡ್ತಾರಲ್ಲ. ಹ್ಞೂ ಸರ್, ಒಂದ ಕೊಡಲ್ಲ ಅಂದ್ರೆ ಹೆಂಗೆ ಮತ್ತೆ ಅವರು? ಅದೇ ಸಮಸ್ಯೆ ಆಗಿರೋದು ಸರ್ ರೈತರಿಗೆ. ಈಗ ನಾವು ದುಡ್ಡು ಇವನ್ನ ತಂದು ಇಲ್ಲಿ ಬೀಳತ್ತಿಗೆ 15 ರೂಪಾಯಿ ಮೇಡಮ್. ಹೌದು ಹೌದು ಸರ್. ಹ್ಞೂ 15 ರೂಪಾಯಿ ಆಯ್ತಲ್ಲ ಸರ್. 15 ರೂಪಾಯಿ ಒಂದು ಸಸಿ ಬರ್ತೀನಿ ನನಗೆ ಇಲ್ಲಿ ತಂದು ಹಾಕ್ಯಣತ್ತೀಗ ನಾನು. ಹ್ಞೂ ನೋಡಿರಿ ಸರ್, ಒಳ್ಳೆ ಕೈ ಹಿಡಿದೈತೆ ನಿಮಗೆ. ಸ್ವಲ್ಪ ಗೊಬ್ಬರ ಒಂದು ಔಷಧಿ ಒಂದು ಸ್ವಲ್ಪ ಮಾಡ್ಕೊಳ್ರಿ. ಅಲ್ಲ ಮೇಡಮ್ ನೀವು ಪ್ಲಾಟ್ ನೋಡಿರಲ್ಲ. ಹ್ಞೂ ಸರ್, ಚೆನ್ನಾಗೈತಾ? ಭಾಳ ಚೆನ್ನಾಗೈತೆ ಸರ್. ನಾವಂತೂ ಅದ್ರ ಭಾಳ ಇದು ಮಾಹಿತಿ ಇಲ್ಲ. ಅಲ್ಲ ಸರ್, ಈಗ ನೀವು ದಾರಾಗ ಹೇಳ್ಕೊಂತ ಬಂದ್ರಿ ಮೇಡಮರ ಈ ಥರ ಮಾಡ್ಕೊಂಡಾರ, ಅದಕ್ಕೆ ಅವ್ರು ಎಲ್ಲರೂ ಚೆನ್ನಾಗದಾವು, ನಾವು ನೀರು ಹಾಸೋದ್ರಾಗ ಮಾಡೀವಿ ಚೆನ್ನಾಗಿಲ್ಲ ಅಂತ. ಅಡಿಕೆ ಗಿಡನೂ ಚೆನ್ನಾಗದಾವ, ಪಪ್ಪಾಯಿನೂ ಚೆನ್ನಾಗೈತೆ ಸರ್. ಅಡಿಕೆ ಗಿಡ ಚೆನ್ನಾಗದಾವ್ರಿ. ಹ್ಞೂ ನಾವು ಬೆಳೆಸ್ಬೇಕಂತ ಅನ್ನೋದ್ರ ಅಡಿಕೆನ. ಅದೇ ಸರ್. ನಾವು ವರ್ಷದ ಗಿಡ ಅಲ್ರಿ, ಒಂದು ವರ್ಷದ ಗಿಡ ಆದ್ರೂ ಎಷ್ಟು ಬರ್ತಾವ? ಎಷ್ಟು ಬರ್ತಾವಣ್ಣ? ಎಷ್ಟು ತಿಂಗಳು ಅದಾವ ಸರ್ ಈಗ? 4ನೇ ತಿಂಗಳು ಅಂತ. 4ನೇ ತಿಂಗಳು ಅಂದ್ರೆ 1 ವರ್ಷ ಆಕತ್ ನೋಡ್ರಿ ಮೇಡಮ್. ಹ್ಞೂ ಪಪ್ಪಾಯಿ 4ನೇ ತಿಂಗಳು ಅನ್ ಸರ್? ಅಲ್ಲ ಸರ್, ಇದು ಹಿರೇಪಿಸರ್ ಮಳೆ ರೀ. ಹಾಂ ಹಿರೇಪಿಸರ್ ಮಳೆಗೆ ಪಪ್ಪಾಯಿ. ಹೌದೇನು ಸರ್? ಅಡಿಕೆ ನಾಟಿ ಮಾಡಿ ಎಷ್ಟು ತಿಂಗಳಿಗೆ ಮಾಡಿದ್ರಿ ಸರ್? ಅಡಿಕೆ ನಾಟಿ ಮಾಡಿ ಅಲ್ಲೇ ಭಾಳ ಸಾಗೈತೆ ರೀ ಮೇಡಮ್. ಹೌದೇನು ಸರ್? ಹ್ಞೂ ಓಕೆ ಸರ್. ನಾವು ಇದ್ರಾಗ ಏನೋ ಮಾಡಿಲ್ಲ ಮೇಡಮ್ ಅವರ, ಮೆಕ್ಕೆಜೋಳ ಅವನ್ನೆಲ್ಲ ಬಿತ್ತಾರಲ್ಲ ಹ್ಞೂ ಆ ಥರ ಹಾಂ ಸರ್. ನೋಡ್ರಿ ರೈತರೆ, 3.5 ತಿಂಗಳದ್ದು ಪ್ಲಾಟ್ ಇದು. ಹೇಳ್ಬೇಕಂದ್ರೆ 3.5 ತಿಂಗಳಿಗೇ ಈ ಥರ ಹಿಲ್ಡ್ ಬಂದಿದೆ, ತುಂಬ ಕ್ವಾಲಿಟಿ ಕೂಡ ಬಂದಿದೆ ನೋಡ್ರಿ ರೈತರೆ. ಸಿಂಗಲ್ ಐತಲ್ ಕಾಯಿ ಇದೆ ಅಂದ್ರೆ ಮೇಡಮ್ ಅದು ಹೇಳ್ತೀವಿ. ಹ್ಞೂ ಅದೇ ನೋಡ್ರಿ ಸರ್, ತಳಿ ಸಿಂಗಲ್ ಐತಲ್ಲ, ಇದು ತಳಿನೇ. ಇದು 2 ತಳಿ ಐತೆ ಸರ್ ಮೇಡಮ್ ಅದ್ರಾಗ ಕುಚ್ಚು ಐತೆ ಸರ್. ಇನ್ನೊಂದು ಬರ್ತೈತೆ ತಡ್ರಿ ಸರ್, ಪಕ್ಕ ತೋರಿಸ್ತೀನಿ ನಿಮಗೆ. ಇದು ಕುಚ್ಚಿರೋದು ಬೇರೆ ಸರ್, ಇನ್ನೊಂದು ಸಿಂಗಲ್ ಬರ್ತೈತೆ ಸರ್. ಅದು ಬಜ್ಜರ್ ಕೊಂಚಲ್ ಒಂದು ಐತೆ ರೀ. ತಟ್ರಿ ಇಲ್ಲೇ ಐತೆ ನೋಡ್ರಿ, ಇಲ್ಲಿ ತೋರಿಸ್ತಾನೆ ಅವನ. ಅವ್ರ ಹೊಲ್ದಾಗ ಹಂಗಾಗಿ ನಮಗೆ ಸ್ವಲ್ಪ ಬೇಜಾರಾಯ್ತು ಸರ್. ಸುಮ್ಮನೆ ಹಾಕತ್ತೆ ಅಂದ್ರೆ ರೈತರಿಗೆ ಮಾಡ್ಕೊಡಕ್ಕೆ ಸರ್ ಆಗಲ್ಲ ಅಂದ್ರೆ. ತಿರುಪಾರ ಐತಲ್ರಿ, ಇದಕ್ಕೆ ಮಾಡೋದ್ರಿ ಹಿಂಗೈತಿ ಅದು.